ಪ್ರೈಸ್ ದ ಲಾರ್ಡ್. ನನ್ನ ಪ್ರಿಯ ಆತ್ಮೀಯ ಮಕ್ಕಳೇ, ಹೇಗಿದ್ದೀರಾ? ಈ ಮುಂಜಾನೆ ವೇಳೆಯಲ್ಲಿ ತಮ್ಮೆಲ್ಲರೂ ನೋಡೋದಕ್ಕೂ ದೇವರು ಕೊಟ್ಟದ್ದು ಒಳ್ಳೆ ಭಾಗ್ಯಕ್ಕಾಗಿ ಸ್ತೋತ್ರ. ಆಶೆ ಪಡ್ತಾ ಇದ್ದೀನಿ ತಾವೆಲ್ಲರೂ ಸಂತೋಷ ಸಮಾಧಾನದಿಂದ ಇದ್ದೀರಿ ಎಂಬುದಾಗಿ. ಬನ್ನಿ, ಈ ದಿನದ ವಾಕ್ಯ ಧ್ಯಾನ ನಾವೆಲ್ಲರೂ ಕೂಡಿ ಸೇರಿ ಮಾಡಿಕೊಳ್ಳೋಣ. ಏಷ್ಯಾಯನ ಬರೆದ ಪ್ರವಾದನೆ ಪುಸ್ತಕ 41ನೇ ಅಧ್ಯಾಯ 13ನೇ ವಚನ. ದ ಬುಕ್ ಆಫ್ ಐಸೈಯಾ 41:13. ನಿನಗೆ ಸಹಾಯ ಮಾಡುತ್ತೇನೆಂದು ನಿನಗೆ ಹೇಳುವ ಕರ್ತನು ನಿನ್ನ ದೇವರು ಆಗಿರುವ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲವೋ. ಅಮೆನ್. ಫಾರ್ ಐ ದ ಲಾರ್ಡ್ thy God will hold thy right hand, saying unto thee, fear not, I will help thee. Hallelujah. ಈ ಮುಂಜಾನೆ ವೇಳೆಯಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ದೇವರು ನಮಗೆ ತಿಳಿಸಿಕೊಟ್ಟಿರುವ ಮಾತು ಏನೆಂದರೆ, ನೀವಂತೂ ಭಯಪಡಬೇಡಿ, ನಿನ್ನ ಬಲಗೈ ನಾನು ಹಿಡಿಯುವ ದೇವರಾಗಿದ್ದೇನೆ ಎಂಬುದಾಗಿ. ಗಾಡ್ ಈಸ್ ಗೋಯಿಂಗ್ ಟು ಹೋಲ್ಡ್ ಅವರ್ ರೈಟ್ ಹ್ಯಾಂಡ್. ಹಿ ಸೇಸ್, ಡೋಂಟ್ ಫಿಯರ್, ಐ ಆಮ್ ವಿತ್ ಯು. ದೇವರು ಇಂಥ ಧೈರ್ಯದ ಮಾತು, ವಾಗ್ದಾನದ ಭರಿತ ಮಾತು ನಮ್ಮ ಸಂಗಡ ಮಾತಾಡುವಾಗ ನಾವು ಯಾಕೆ ಭಯ ಪಡಲಿ? ಐ ಮೀನ್, ದೇವರು ಹೇಳುತ್ತಾ ಇದ್ದಾರೆ, ನಾನಿದ್ದೀನಿ, ನಾನು ನಿನ್ನ ಸಂಗಡವಿರುವ ದೇವರು, ನಾನು ನಿನ್ನ ಬಲಗೈ ಹಿಡಿಕೊಂಡು ನಿನ್ನನ್ನು ನಡೆಸುವ ದೇವರಾಗಿದ್ದೀನಿ. ಯಾವ ಸಮಸ್ಯೆಗಳಲ್ಲಿ ನೀವು ಯೋಚನೆಗಳಲ್ಲಿದ್ದೀರಾ? ಯು ಆರ್ ಫೇಸಿಂಗ್ ಲಾಟ್ಸ್ ಆಫ್ ಪ್ರಾಬ್ಲಮ್ಸ್. ನಿಮ್ಮ ಯೋಚನೆಗಳು, ನಿಮ್ಮ ಆಲೋಚನೆಗಳು ಬಹುಶಃ ಬಹಳ ಬಿಕ್ಕಟ್ಟಾಗಿರಬಹುದು. ದೇವರು ಹೇಳುತ್ತಾ ಇದ್ದಾರೆ ಈ ಮುಂಚಾನೆ ವೇಳೆಯಲ್ಲಿ, ನೀವಂತೂ ಹೆದರಬೇಡಿ, ನಿಮ್ಮ ಬಲಗೈ ಹಿಡಿದುಕೊಂಡು ನಿಮ್ಮನ್ನು ನಡೆಸುವ ದೇವರು ನಾನು. ಆದದರಿಂದ ನೀವಂತೂ ಭಯಪಡಬೇಡಿ, ನಾನೇ ನಿನ್ನ ದೇವರೆಂಬುದಾಗಿ. ಸ್ತೋತ್ರಂ. ಈ ಲೋಕದಲ್ಲಿ ಕಷ್ಟಕಾಲದಲ್ಲಿ ನಾನಿದ್ದೀನಿ ಅಂತ ಹೇಳೋರು ಮನುಷ್ಯರಾಗಿ ಬಹುಶಃ ನಮ್ಮ ಜೀವನದಲ್ಲಿ ಯಾರು ಇಲ್ಲದೇ ಇರಬಹುದು. ನಿಮ್ಮ ಕಣ್ಣೀರು ಒರೆಸುವ ವ್ಯಕ್ತಿಗಳು ಯಾರು ಇಲ್ಲದೇ ಇರಬಹುದು. ಆ ದೇವರು ಈ ಮುಂಚಾನೆ ವೇಳೆಯಲ್ಲಿ ಹೇಳುತ್ತಾ ಇದ್ದಾರೆ, ನಾನು ನಿನ್ನ ದೇವರು, ನಿನ್ನ ಕೈ ಹಿಡಿದು ನಡೆಸುವ ದೇವರು ನಾನು, ನೀನಂತೂ ಭಯಪಡಬೇಡ. ಹಾಗಿದ್ದರೆ ಬನ್ನಿ, ಆ ದೇವರ ಕೈ ಹಿಡಿದುಕೊಂಡು ನಮ್ಮ ಜೀವನದ ಪ್ರಯಾಣವನ್ನು ನಡೆಸೋಣ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ಯೇಸುವೇ, ಅಪ್ಪ, ಈ ವಾಗ್ದಾನ ಈ ಪ್ರಿಯರ ಜೀವನದಲ್ಲಿ ನೀನು ಅದ್ಭುತವನ್ನು ಮಾಡಿ ಈ ವಾಗ್ದಾನದ ಪ್ರಕಾರವಾಗಿ ಇವರನ್ನು ನೀನು ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವುಳ್ಳ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ಪ್ರಿಯರಾದ ದೇವರ ಜನರೇ, ನಾಳೆ ಮರಳಿ ಇದೇ ಸಮಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಆಗೋ ತನಕ ದೇವರು ನಿಮ್ಮೆಲ್ಲರಿಗೂ ಸಹಾಯಕನಾಗಿರಲಿ. ಇದು ಮಾತ್ರವಲ್ಲದೆ, ನೀವು ಹೊಂದಿಕೊಂಡಿರೋ ಈ ವಾಕ್ಯಗಳು ಆದಷ್ಟು ನೀವು ಅನೇಕರಿಗೆ ತಲುಪಿಸಿ ತಿಳಿಸಿ, ನಾವು ಯಾವ ಧೈರ್ಯ ಪ್ರತಿದಿನ ಪ್ರತಿ ಮುಂಜಾನೆ ದೇವರಿಂದ ಹೊಂದುತ್ತಾ ಇದ್ದೀವೋ, ನಿಮಗ್ ಗೊತ್ತಿರೋರು ಅನೇಕ ಸಂಕಟದಲ್ಲಿರೋರು, ನಿಮ್ಗೆ ಗೊತ್ತಿರೋರು ಅನೇಕ ಸಮಸ್ಯೆಗಳಲ್ಲಿರೋರ್ನ ಅವ್ರನ್ನ ಈ ವಾಕ್ಯವನ್ನು ತಲುಪಿಸಿ, ಈ ವಾಕ್ಯ ಅವ್ರನ್ನು ಕೂಡ ಬಲಪಡಿಸಲಿ. ಆಗ ನಾವು ಒಬ್ಬೊಬ್ಬರನ್ನ ಬಲಪಡಿಸ್ಕೊಂಡು ಮುಂದೆ ಹೋಗೋಣ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು.